ದ ಫೆಡರಲ್ ಕರ್ನಾಟಕದ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿರಂಜನ್. ವೀಕ್ಷಕರೇ, ಇವತ್ತು ರಾಜ್ಯ ಸರ್ಕಾರ ವಿಶೇಷವಾಗಿ ನೇಮಕಾತಿ ಪ್ರಕ್ರಿಯೆಗಳನ್ನ ಸರಳಗೊಳಿಸೋದಕ್ಕೋಸ್ಕರ ಮತ್ತು ಒಳ ಮೀಸಲಾತಿ ಗೊಂದಲಗಳನ್ನು ನಿವಾರಿಸೋದಕ್ಕೋಸ್ಕರ 400 ಬಿಂದುಗಳ ರೋಸ್ಟರ್ ಪದ್ಧತಿಯನ್ನು ಇವತ್ತು ಬಿಡುಗಡೆ ಮಾಡಿ ಆದೇಶ ಮಾಡಿದೆ. ಇದೆಲ್ಲ 400 ಬಿಂದುಗಳ ಏನೋ ಒಂದು ರೋಸ್ಟರ್ ಪದ್ಧತಿ ಏನು, ನೇಮಕಾತಿಗಳಲ್ಲಿ ಅದನ್ನೆಲ್ಲ ಹೇಗೆ ಅನ್ವಯ ಆಗುತ್ತೆ ಅನ್ನೋ ಎಲ್ಲದರ ಕುರಿತಾಗಿರ್ತಕ್ಕಂಥ ವಿಷಯವನ್ನು ನಾವಿವತ್ತು ಚರ್ಚೆ ಮಾಡೋಣ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ದ ಫೆಡರಲ್ ಕರ್ನಾಟಕದ ಸೀನಿಯರ್ ಕರೆಸ್ಪಾಂಡೆಂಟ್ ಆದಂಥ ಪ್ರಭುಸ್ವಾಮಿ ನಾಟಕರ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಧನ್ಯವಾದಗಳು. ಈ ಒಂದು ರೋಸ್ಟರ್ ಪದ್ಧತಿ ಮುಂಚೆ 100 ಬಿಂದುಗಳಿಗಿತ್ತು. ಇದೀಗ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಆದೇಶ ಮಾಡಿದ ಮೇಲೆ ನಂತರ ಈಗ 400 ರೋಸ್ಟರ್ ಬಿಂದುಗಳನ್ನು ಅನುಸರಿಸಿದೆ. ಇದ್ರ ಬಗ್ಗೆ ಹೇಳೋದಾದರೆ ಈ 400 ರೋಸ್ಟರ್ ಬಿಂದುಗಳು ಹೇಗೆ ವರ್ಕ್ ಆಗುತ್ತೆ ಅಂತ. ಮೊದಲು ಏನು 100 ಇತ್ತು, ಸಹಜವಾಗಿ ನೀವು ನೋಡಿ, ಆ 100ರಲ್ಲಿದ್ದಾಗ ನಿಮಗೆ ಉದ್ಯೋಗದಲ್ಲಿ ನ್ಯಾಯಯುತವಾದ ಒಳ ಮೀಸಲಾತಿನ ಕಲ್ಪಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಂಗಾಗಿನೇ ಆವಾಗ ಸ್ವಲ್ಪ ಗಲಾಟೆಗಳಿತ್ತು. ಸೊ ಅದಲ್ದಿರ ರಾಜ್ಯ ಸರ್ಕಾರ ಏನು ಶೇಕಡಾವಾರು ಪ್ರಮಾಣ ಕಡಿಮೆ ಮಾಡ್ದಲ್ಲ, 17ರಿಂದ 15ಕ್ಕೆ. ಸೊ ಸಹಜವಾಗಿ ನೀವು ಬರೀ 100ರಲ್ಲಿ ರೋಸ್ಟರ್ ಬಿಂದು ಇಟ್ಟಿದ್ರೆ ನಿಮ್ಗೆ ಎಲ್ಲ ಸಮುದಾಯಗಳಿಗೆ ನ್ಯಾಯ ಒದಗಿಸೋಕ್ಕಾಗ್ತಾ ಇರಲಿಲ್ಲ. ಈಗ ಅದೇ ಕಾರಣಕ್ಕಾಗಿ ಸರ್ಕಾರ ಏನು ಮಾಡಿದೆ, 100ರಿಂದ 400ಕ್ಕೆ ಹೆಚ್ಚು ಮಾಡಿದೆ. ಸೊ ಈ 100ರಿಂದ 400ಕ್ಕೆ ಹೆಚ್ಚಳ ಮಾಡಿರೋದ್ರಿಂದ ಈಗ ಸಹಜವಾಗಿ ನಿಮಗೆ ಈ ಉದ್ಯೋಗ ಕೊಡೋದಕ್ಕೆ ನಿಮಗೆ ಅನುಕೂಲಕರವಾಗುತ್ತೆ. ಸೊ ಉದ್ಯೋಗ ಸಂಖ್ಯೆಗಳು ಎಲ್ಲ ಸಮುದಾಯಗಳಿಗೂ ಸಹ ಉದ್ಯೋಗಗಳು ಸುಲಭವಾಗಿ ಈಗ ಲಭ್ಯವಾಗುತ್ತೆ ಇವಾಗ. ಸೊ ಎಲ್ಲರಲ್ಲೂ ಈಗ ಒಂದು ಆಶಾಭಾವನೆ ಮೂಡಿದೆ. ಸೊ ನಮ್ಮ ಸಮುದಾಯಕ್ಕೂ ಕೆಲಸ ಸಿಗುತ್ತೆ, ನಾವು ಸಹ ಸರ್ಕಾರಿ ನೌಕರರಿಗೆ ಪಡಿಬೋದು ಅನ್ನೋ ಒಂದು ಆಶಾಭಾವನೆ ಮೂಡಿದೆ ಎಲ್ಲರಲ್ಲೂ ಇವಾಗ. ನೀವು ಹೇಳಿದ್ದು ನಿಜ. ರಾಜ್ಯ ಸರ್ಕಾರ ಏನು ಒಳ ಮೀಸಲಾತಿ ನೀಡಿತು, ಈಗ ಪರಿಶಿಷ್ಟ ಜಾತಿಯಲ್ಲೇ ಪ್ರವರ್ಗ ಎಗೆ 5.25 ಮತ್ತು ಪ್ರವರ್ಗ ಬಿಗೆ 5.25 ಮತ್ತು ಪ್ರವರ್ಗ ಸಿಗೆ 4.5 ಮಾಡಿದ್ರಿಂದ ಅದನ್ನು 100 ಬಿಂದುಗಳಿಗೆ ಅನ್ವಯಿಸಕ್ಕೆ ಆಗ್ತಾ ಇರಲಿಲ್ಲ. ಆದ್ದರಿಂದಲೇ 400ಕ್ಕೆ ಮಾಡಿ ಅದನ್ನು ಒಂದು ಸರಳೀಕರಣ ಮಾಡಿದ್ದಾರೆ ಅಂತ ನೀವು ಹೇಳಿದ್ದೀರ ಒಂದು ಅರ್ಥ. ಇನ್ನು ಪ್ರಮುಖವಾಗಿ ಈ ಒಂದು 400 ರೋಸ್ಟರ್ ಬಿಂದುಗಳಾಯಿತು. ಅದಾದ ನಂತರ ಭಾಳಷ್ಟು ವರ್ಷಗಳಿಂದ ಏನು ನೇಮಕಾತಿಗಳಾಗಿರ್ಬೋದು ಅಥವಾ ಯಾವೆಲ್ಲ ಹುದ್ದೆಗಳಿಗೆ ಕಾಲ್ ಮಾಡಬೇಕಾಯಿತು ಗೌರ್ಮೆಂಟ್ ಇನ್ನೂ ಮಾಡಿರಲಿಲ್ಲ. ಕಳೆದ 3 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಏನೆಲ್ಲ ಪ್ರಯತ್ನಗಳು ಮಾಡ್ತಾಯಿದ್ರು, ಸರ್ಕಾರದ ಮೇಲೆ ಒತ್ತಡ ಕೂಡ ಇರ್ತಾಯಿದ್ರು. ಈ ಒಂದು ರೋಸ್ಟರ್ ಬಿಂದು ಆದಮೇಲೆ ಇದೆಲ್ಲ ಅನುಕೂಲ ಆಗುತ್ತಾ ಅಥವಾ ನೆಕ್ಸ್ಟ್ ಅಧಿಸೂಚನೆಗಳಿಗೆ ಎಲ್ಲ ಸರಳವಾಗುತ್ತಾ ಅಂತ? ಈಗ 400 ಏನು ರೋಸ್ಟರ್ ಬಿಂದು ಮಾಡಿದ್ದಾರೆ, ಈಗ ಸಹಜವಾಗಿ ನಿಮಗೆ ಸರ್ಕಾರಿ ಕೆಲಸಕ್ಕೆ ಏನು ಉದ್ಯೋಗ ಸಿಗಬೇಕು, ಸರ್ಕಾರಿ ನೌಕರಿಗೆ ನೋಟಿಫಿಕೇಶನ್ ಆಗಬೇಕು, ಸುಲಭವಾಗಿ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಯಾವುದೇ ರೀತಿಯ ಸಮಸ್ಯೆಗಳಾಗಲ್ಲ. ಬಹುಶಃ ಯಾವುದಾದ್ರೂ ಒಂದು ಸಮುದಾಯಗಳು ಅಬ್ಜೆಕ್ಷನ್ ಅಂತ ಫೈಲ್ ಮಾಡಿದ್ರೆ ಅದು ಏನೋ ಸ್ವಲ್ಪ ನಿಮಗೆ ಅಡೆತಡೆಗಳು ಹೋಗ್ಬೋದು. ಬಟ್ ನನ್ನ ನಿರೀಕ್ಷೆ ಪ್ರಕಾರ ಈ ಸರ್ಕಾರದ ಈ ಕ್ರಮದಿಂದ ಯಾವುದೇ ಸಮುದಾಯಗಳು ಅಡೆತಡೆ ಇಲ್ಲದೆ ಮತ್ತು ಆಕ್ಷೇಪಗಳು ಸಹ ಸಲ್ಲಿಕೆ ಮಾಡಲ್ಲ ಅಂತ ನಮ್ಮ ಅರಿವು. ಯಾಕಂದರೆ ನಿಮಗೆ 400 ಹಾಕಿದ್ರೆ ಈಗ 400 ಮೊದಲಿದ್ದು ಬರೀ 100 ಚೇರಲ್ಲಿ ನೀವು ಕೂತ್ಕೊಳ್ಳಿ ಅಂದರೆ ಅಷ್ಟು ಜನ ಕೂತ್ಕೊಳ್ತಾರೆ. ಈಗ 400 ಚೇರ್ ಮಾಡಿದಾರಲ್ಲ, ಸೊ 400 ಚೇರಲ್ಲೂ ಒಬ್ಬರು ಒಂದೊಂದು ಸಂಖ್ಯೆ ಕೊಟ್ಟಾಗ ನಿಮ್ಗೆ ಸುಲಭವಾಗಿ ಎಲ್ಲರಿಗೂ ಅವಕಾಶಗಳು ಸಿಗ್ತಾ ಹೋಗ್ತವೆ. ಸೊ ಆ ಚೇರ್ಗಳ ಸಂಖ್ಯೆ ಹೆಚ್ಚಳವಾಗಿದೆ. ನಿಮ್ಗೆ ಸುಲಭವಾಗಿ ಅರ್ಥ ಆಗಬೇಕು ಅಂದರೆ ನಿಮಗೆ ಸಾಮಾನ್ಯವಾಗಿ ಜನಗಳಿಗೆ ನೋಡಿ ರೋಸ್ಟರ್ ಬಿಂದು ಅಂತ ಏನಂತ ಅರ್ಥನೇ ಆಗಲ್ಲ. ಏನಿದು ರೋಸ್ಟರ್ ಬಿಂದು ಅಂತ ಕೆಲವು ಜನಕ್ಕೆ ಅರ್ಥ ಆಗುತ್ತೆ, ಬಟ್ ನಿಮ್ಮ ಕಾಮನ್ ಪೀಪಲ್ಗೆ ರೋಸ್ಟರ್ ಬಿಂದು ಏನೋ ಅರ್ಥ ಆಗಲ್ಲ. ಅದಕ್ಕೆ ಹೇಳೋದು, ಈಗ ಒಂದು ಚೇರು, ಈಗ ನಾನು ಒಂದು ಫಾರ್ ಎಕ್ಸಾಂಪಲ್ ಒಂದು ಸಮುದಾಯಕ್ಕೆ, ಈಗ ದಲಿತ ಸಮುದಾಯಕ್ಕೆ ಇದು 1 ಸಂಖ್ಯೆ, ಸಾಮಾನ್ಯ ವರ್ಗದವರಿಗೆ 2ನೇ ಸಂಖ್ಯೆ, ಅಥವಾ ಹಿಂದುಳಿದ ವರ್ಗದವರಿಗೆ 3ನೇ ಸಂಖ್ಯೆ, ಈ ಥರ ಒಂದು ಸಂಖ್ಯೆ ಕೊಡ್ತಾರೆ. ಅಂದರೆ ಚೇರು, ಈ ಚೇರ್ ನಿನಗೆ, ಈ ಚೇರ್ ನಿನಗೆ. ಸೊ ಹಿಂಗೆ ಸಹಜವಾಗಿ ಈಗ ಹಂಚಿಕೆ ಮಾಡಿದಾಗ ಏನಾಗುತ್ತೆ, ನಿಮಗೆ ಉದ್ಯೋಗಗಳು ನಮ್ಗೆ ಸಿಗುತ್ತೆ. ಈಗ ಅದು ಅಲ್ಲದೆ ಬರೀ 100 ಇಲ್ದಿರ ಆ ಚೇರ್ಗಳ ಸಂಖ್ಯೆ 400ಕ್ಕೆ ಏರಿಸಿದ್ದಾರೆ. ಸೊ ನಿಮಗೆ ಎಲ್ಲ ಸಮುದಾಯಕ್ಕೂ ನ್ಯಾಯ ಸಿಗುತ್ತೆ ಅವಾಗ. ಮತ್ತು ಯಾರಿಗೂ ಅನ್ಯಾಯ ಮಾಡ್ದಂಗೆ ಆಗಲ್ಲ, ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಹಾಗೆ ಸಹಜವಾಗಿ ನಿಮಗೆ ರೋಸ್ಟರ್ ಬಿಂದುಗಳು ಒಂದು ಆ ರೀತಿ ಅನುಕೂಲಕರವಾಗಿದೆ. ಈಗ ಸಹ ಅಸಮಾಧಾನ ಮೂಡಲ್ಲ. ಈಗ 0.25 ಅನ್ನೋದೇ ಕನ್ವರ್ಟ್ ಮಾಡಿ ಅದು ಮತ್ತಷ್ಟು ಹೆಚ್ಚಳ ಮಾಡೋದ್ರಿಂದ ಯಾರಿಗೂ ಕೂಡ ಅನ್ಯಾಯ ಆಗೋದಿಲ್ಲ ಅಂತ ಎಲ್ಲರಿಗೂ ಸಮಾನವಾಗಿ ಸ್ವಲ್ಪ ಹಂಚಿಕೆ ಮಾಡೋ ಪ್ರಯತ್ನ ಸರ್ಕಾರ ಮಾಡಿದೆ ಇರೋದ್ರಲ್ಲಿ. ಇನ್ನು ಪ್ರಮುಖವಾಗಿ ಆದೇಶದಲ್ಲಿ ತಿಳಿಸಿರುವಂತೆ ರೋಸ್ಟರ್ ಬಿಂದುವಿನಲ್ಲಿ ಪ್ರವರ್ಗ ಸಿನಲ್ಲಿ ಬರ್ತಕ್ಕಂಥ, ಪರಿಶಿಷ್ಟ ಜಾತಿಯ ಪ್ರವರ್ಗ ಸಿನಲ್ಲಿ ಬರ್ತಕ್ಕಂಥ 59 ಅಲೆಮಾರಿ ಸಮುದಾಯಗಳು ಅಥವಾ ಹಿಂದುಳಿದ ವರ್ಗದವರು ಅಂತ ಏನು ಕರಿತೀವಿ, ಅವರಿಗೂ ಕೂಡ 20% ಹುದ್ದೆಗಳನ್ನು ಮೀಸಲಿಡಬೇಕು ಅಂತ ಆದೇಶದಲ್ಲಿದೆ, ಮೊದಲ ಪ್ರಿಯಾರಿಟಿಯಾಗಿ. ಅದ್ರ ಬಗ್ಗೆ ಹೇಳೋದಾದರೆ ಅದ್ರ ಬಗ್ಗೆ ಹೇಳೋದಾದರೆ ನಿಮಗೆ ಮೊದಲು ಈ ಹಿಂದೆ ಏನು ಆದೇಶ ಇತ್ತು ಅದರಲ್ಲಿ ನಿಮಗೆ ಸಿ ಗ್ರೂಪಲ್ಲಿ ಬರುವಂತಹ ಸಮುದಾಯಗಳಿಗೆ, ಅಲೆಮಾರಿಗಳಿಗೆ ಆದ್ಯತೆ ನೀಡಿರಲಿಲ್ಲ. ಅವರು ಬೇರೆ ಸಮುದಾಯದ ಜೊತೆಲೇ ಹೋರಾಟ ನಡೆಸಬೇಕಾಗಿತ್ತು, ಅವರು ಇದ್ರೆ ಸ್ಪರ್ಧೆ ಮಾಡಬೇಕಾಗಿತ್ತು. ಈಗ ಸರ್ಕಾರ ಏನು ಮಾಡಿದೆ, ಸ್ವಲ್ಪ ಕೆಲವೊಂದು ವಿರೋಧಗಳು ವ್ಯಕ್ತವಾಯಿತು. ಯಾಕಂದರೆ ನಿಮಗೆ ಅಲೆಮಾರಿ ಜನಾಂಗದಲ್ಲಿ ಬಹಳಷ್ಟು ಜನ ಇವತ್ತಿಗೂ ಶಿಕ್ಷಣ ಪಡೆದಿಲ್ಲ. ನಿಮಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಸಹ ಇವತ್ತಿಗೂ ಶಿಕ್ಷಣ ಇಲ್ಲ, ಅವರಿಗೆ ಮೂಲ ಸೌಕರ್ಯಗಳಿಲ್ಲ.
ಎಲ್ಲೋ ಗುಡ್ಡಗಾಡುಗಳ ಪ್ರದೇಶದಲ್ಲೇ ನೆಲೆಸಿದ್ದಾರೆ. ಸೊ ಅಂಥ ವರ್ಗದವ್ರಿಗೆ ಒಂದು ಸರ್ಕಾರ ಒಂದು ಶಿಕ್ಷಣದ ಅವಕಾಶ ಕೊಟ್ಟರೆ ಅವ್ರಿಗೆ ಮುಂದೆ ಉದ್ಯೋಗದಲ್ಲಿ ಒಂದು ಮೀಸಲಾತಿ ಕಲ್ಪಿಸೋದಾಗುತ್ತೆ. ಸೊ ಇದೇ ಕಾರಣಕ್ಕಾಗಿ ಆ ಸಿ ಗ್ರೂಪಲ್ಲಿ ನೀಡಿ ಅವರಿಗೆ ಮೊದಲ ಆದ್ಯತೆ ಕೊಟ್ಟಿದ್ದಾರೆ. ಅದು 20% ಫಸ್ಟ್ ಪ್ರಿಯಾರಿಟಿ ಅಲೆಮಾರಿ ಜನಾಂಗಕ್ಕೆ, ನಂತರ ಬೇರೆ ಸಮುದಾಯಗಳು ಕೊಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಆ ಸಮುದಾಯಕ್ಕೂ ನ್ಯಾಯ ಒದಗಿಸೋದಾಗಿದೆ. ಸೊ ಅವರು ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲೂ ಸಹ ಒಂದು ಮುಂದೆ ಬರೋದಕ್ಕೆ ಇದೊಂದು ಅವಕಾಶ ಇದೆ ಆ್ಯಕ್ಚುಲಿ ಇದು. ಓಕೆ, ನೀವು ಹೇಳಿದ ಸತ್ಯ. ಏನು ಈ ಒಂದು ಒಳ ಮೀಸಲಾತಿ ಆದ ತಕ್ಷಣ ಅಲೆಮಾರಿ ಸಮುದಾಯಗಳಿಗೆ ಭಾಳಷ್ಟು ಅನ್ಯಾಯವಾಗಿದೆ ಅಂತ ಮಾತುಗಳು ಕೇಳಿಬರ್ತಿದ್ವು. ಮತ್ತು ಪ್ರವರ್ಗ ಎ ಮತ್ತು ಪ್ರವರ್ಗ ಬಿನವರು ಕೂಡ ನಾವು ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯವಾಗೋದಕ್ಕೆ ಬಿಡಲ್ಲ, ನಾವು ಅವ್ರಿಗೆ ನ್ಯಾಯ ದೊರಕಿಸ್ಕೊಳ್ಳೇಬೇಕು ಅನ್ನೋ ಉದ್ದೇಶದಿಂದ ಹಲವಾರು ಹೋರಾಟಗಳು ಮಾಡಿದರ ಫಲವಾಗಿ ಈಗ ರೋಸ್ಟರ್ ಬಿಂದುವಿನಲ್ಲಿ 20% ಕಡ್ಡಾಯವಾಗಿ ಪ್ರವರ್ಗ ಸಿನಲ್ಲಿ ಅವರಿಗಾಗಿ ಮೀಸಲಿಟ್ಟಿದ್ದಾರೆ. ಅಕಸ್ಮಾತ್ ಅವ್ರು ಇಲ್ಲ ಅಂದರೆ ಮಾತ್ರ ಬೇರೆಯವರಿಗೆ ಅವಕಾಶ ಇದೆ ಅಂತ. ಇದು ಅಲೆಮಾರಿ ಸಮುದಾಯಕ್ಕೆ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳಬಹುದು. ಇನ್ನು ಪ್ರಮುಖವಾಗಿ ನಾವು ಮಾತಾಡೋದಾದರೆ ಈ ಒಂದು ಲಾಸ್ಟ್ ನೋಟಿಫಿಕೇಶನ್ಗಳಲ್ಲಾಗಿರ್ಬೋದು ಅಥವಾ ಇಂದಿನ ಸರ್ಕಾರದಲ್ಲಿದ್ದಾಗ 56% ಮೀಸಲಾತಿ ಇತ್ತು. ಆದರೆ ಇದೀಗ ಕೋರ್ಟ್ನಲ್ಲಿರೋದ್ರಿಂದ ಕೇಸು 50% ಮೀಸಲಾತಿಯನ್ನು ಮಾಡಿರೋದ್ರಿಂದ ಈಗ 6% ಹಂಗೆ ಎತ್ತಿಟ್ಟಿದ್ದಾರೆ. ಅದನ್ನು ಬ್ಯಾಕ್ಲಾಗ್ ಆಗಿ ಮಾಡ್ತೀವಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಅಂತ ಗೌರ್ಮೆಂಟ್ ಹೇಳಿದೆ. ಇದ್ರ ಬಗ್ಗೆ ಹೇಳೋದಾದರೆ ಈಗ ಬರೀ 94%ಗೆ ಮಾತ್ರ ನೇಮಕಾತಿ ಮಾಡತಕ್ಕಂಥದ್ದು. ಈ ಬ್ಯಾಕ್ಲಾಗ್ ಹುದ್ದೆಗಳ ಬಗ್ಗೆ ಹೇಳೋದಾದರೆ ಅಂತ, ಬ್ಯಾಕ್ಲಾಗ್ ಹುದ್ದೆಗಳು ಸಹಜವಾಗಿ ಈ ಬ್ಯಾಕ್ಲಾಗ್ ಹುದ್ದೆಗಳು ಮೀಸಲಾಗಿರೋದೇ SC/ST ಸಮುದಾಯಗಳಿಗೆ ಕಲ್ಪಿಸಬೇಕು ಅಂತ ಹೇಳಿ ಇರೋದು ಮೊದಲಿಂದ. ನಿಮಗೆ ಇದು ನೇರ ನೇಮಕಾತಿ, ಭಾಳಷ್ಟು ವರ್ಷಗಳಿಂದ ನೇರ ನೇಮಕಾತಿಗಳೇ ನಡೆದಿಲ್ಲ. ಹೌದು. ಸೊ ಈ 6% ಕೊಡೋದ್ರಿಂದ ಏನಾಗುತ್ತೆ, ಬಹಳಷ್ಟು ಈಗ ನಿಮಗೆ ಕೇವಲ ಈ ಸಮುದಾಯ ಒಂದೇ ಅಲ್ಲ, ನಿಮಗೆ ಪ್ರಾದೇಶಿಕವಾರು ನೋಡೋದಾದರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡೋದಾದರೆ ನಿಮಗೆ ಭಾಳಷ್ಟು ಜನಕ್ಕೆ ಉದ್ಯೋಗನೇ ಸಿಕ್ಕಿಲ್ಲ. ನಾವು 371J ಬಂತು, ಸ್ವಲ್ಪ ಅನುಕೂಲ ಆಯಿತು, ಎಲ್ಲ ಆಯಿತು, ಓಕೆ. ಆದರೂ ಸಹ ಇದುವರೆಗೂ ನೇರ ನೇಮಕಾತಿಯಲ್ಲಿ ಸರಿಯಾದ ನ್ಯಾಯಯುತ ಸಿಕ್ಕಿಲ್ಲ ಒಂದು ಉತ್ತರ ಕನ್ನಡ ಭಾಗದಲ್ಲಿ. ಮತ್ತು ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ಬರೋದಾದರೆ ಸೊ ಇಲ್ಲಿ ಕೆಲವೊಂದು ಪ್ರಾಂತ್ಯಗಳಲ್ಲಿ ಸಹ ನಿಮಗೆ ನೇರ ನೇಮಕಾತಿಯಲ್ಲಿ ಅವಕಾಶಗಳೇ ಸಿಕ್ಕಿಲ್ಲ, ಯಾಕಂದರೆ ಸರ್ಕಾರ ಕಾಲ್ ಮಾಡಿಲ್ಲ. ಸೊ ಇದರಿಂದ ಏನಾಗುತ್ತೆ, ನಿಮಗೆ 6% ಒಂದು ನೇರ ನೇಮಕಾತಿ ಮಾಡೋದ್ರಿಂದ ಸಹಜವಾಗಿ SC/ST ಜನಾಂಗದವರು ಸುಲಭವಾಗಿ ಕೆಲಸ ಪಡೆಯೋದಕ್ಕೆ ಇದು ಅನುಕೂಲವಾಗುತ್ತೆ. ಇದು ಈಗ ಏನೊಂದು 94% ಮಾಡ್ತಾರೆ, ನೆಕ್ಸ್ಟ್ 6% ಏನು ಉಳಿಯುತ್ತೆ ಅದು ಅವರಿಗಾಗಿ ಅಂತಲೇ ಮೀಸಲಿಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ. ಕೋರ್ಟ್ನ ಆದೇಶ ಬಂದ ನಂತರ 56% ಮಾಡ್ಬೋದು ಅಂದರೆ ಅವರಿಗೆ ಅಷ್ಟು ಹುದ್ದೆಗಳನ್ನ ಬ್ಯಾಕ್ಲಾಗ್ ಆಗಿ ಪರಿವರ್ತನೆ ಆಗುತ್ತೆ ಅಂತ ಸರ್ಕಾರ ಕೂಡ ಹೇಳಿರೋದ್ರಿಂದ ಅದು ಆ ಒಂದು ವರ್ಗಗಳಿಗೆ ಅನುಕೂಲ ಅಂತಲೇ ಹೇಳ್ಬೋದು. ಹೌದು, ನಿಜ. ಇನ್ನು ಪ್ರಮುಖವಾಗಿ ಈ ಒಂದು 400 ರೋಸ್ಟರ್ ಬಿಂದುಗಳನ್ನ ಮಾಡಿರೋದ್ರಿಂದ ಯಾರಿಗೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ನೋಡಿದ ಅಂದರೆ ಯುವ ಜನಾಂಗಕ್ಕಿರ್ಬೋದು ಮತ್ತು ಹಿಂದುಳಿದ ವರ್ಗಗಳಿಗಾಗಿರ್ಬೋದು ಯಾರಿಗೆಲ್ಲ ಅನುಕೂಲ ಆಗುತ್ತೆ ಅಂತ. ಇದು ಸಹಜವಾಗಿ ನಿಮಗೆ ರೋಸ್ಟರ್ ಬಿಂದು ಮೊದಲು ಏನಿತ್ತು ಬಸ್ ಸಂಖ್ಯೆ ಅಷ್ಟೇ ಇವ್ರು ಜಾಸ್ತಿ ಮಾಡಿದ್ದಾರೆ. ಆದರೆ ಏನು ಮೊದಲಿತ್ತು, ಸೊ ಮೊದಲ ಸ್ಥಾನದಲ್ಲಿ ಎಡ ಸಮುದಾಯ ಕೊಟ್ಟಿದ್ದಾರೆ, ನಂತರ 9ನೇ ಸ್ಥಾನದಲ್ಲಿ ಬಲ ಸಮುದಾಯ ಕೊಟ್ಟಿದ್ದಾರೆ. ಸೊ ಇನ್ನುಳಿದಂತೆ ಸೆಂಟ್ರಲ್ ಸಾಮಾನ್ಯದವರು ಅವ್ರಿಗೆ 2-3 ಸ್ಥಾನದಲ್ಲಿ ಕೊಟ್ಟಿದ್ದಾರೆ. ಸೊ ಇದರಿಂದ ಎಲ್ಲ ಸಮುದಾಯಕ್ಕೆ ಒಂದು ನ್ಯಾಯ ಒದಗಿಸೋದಂಗೆ ಪ್ರಯತ್ನ ಮಾಡಿದ್ದಾರೆ. ಸೊ ಎಲ್ಲ ಸಮುದಾಯದವ್ರಿಗೂ ಒಂದು ಕೆಲಸದ ಸಿಗಲಿ, ಸೊ ಯಾರು ವಿರೋಧ ವ್ಯಕ್ತಪಡಿಸೋದು ಬೇಡ, ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಅಧ್ಯಯನ ಮಾಡಿ ಎಲ್ಲನೂ ಮಾಡಿ ಒಂದು ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಸೊ ಇದು ಒಂದು ರೀತಿ ನೋಡಿ ಎಲ್ಲ ಸಮುದಾಯಗಳಿಗೂ ಅನುಕೂಲನೇ, ಏನು ಎಲ್ಲರಿಗೂ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಅನ್ನೋಂಗಿಲ್ಲ. ಎಲ್ಲ ಸಮುದಾಯಗಳಿಗೂ ನಿಮಗೆ ಸುಲಭವಾಗಿ ಕೆಲಸ ಸಿಗುವಂಥ ಸಾಧ್ಯತೆ ಇದೆ ಇದರಲ್ಲಿ. ಓಕೆ. ಅಧಿಸೂಚನೆಯಲ್ಲಿ 3ಕ್ಕಿಂತ ಕಡಿಮೆ ಹುದ್ದೆಗಳಿದ್ದರೆ ಆ ಹುದ್ದೆಗಳನ್ನು ಪರಿಶಿಷ್ಟ ಜಾತಿಗೆ ಸಾಮಾನ್ಯ ವರ್ಗ ಅಂತ ಪರಿಗಣಿಸಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕೊನೆಯದಾಗಿ? ಈಗ 3% ಈ ಸಹಜವಾಗಿ ಏನಾಗುತ್ತೆ, ನಿಮಗೆ 3ಕ್ಕಿಂತ ಹೆಚ್ಚಾದರೆ ನಿಮ್ಗೆ ಸಹ ಇದು ಸಿಗುತ್ತೆ, ಏನು ಮೀಸಲಾತಿನ ಕಲ್ಪಿಸ್ಬೋದು. ಬಟ್ 3ಕ್ಕಿಂತ ಕಡಿಮೆ ಇದ್ದಾಗ ನಿಮಗೆ ಮೀಸಲಾತಿ ಹೆಂಗೆ ಕಲಿಸ್ಬೇಕು ಅನ್ನೋದು ಸರ್ಕಾರದ ಮುಂದೆ ಇರೋ ಪ್ರಶ್ನೆ. ಸೊ ಅದಕ್ಕೇನು ಮಾಡಿದ್ದಾರೆ, ಅದು SC ಮತ್ತು STಗಳೇ ಅದನ್ನು ಸ್ಪರ್ಧೆ ಮಾಡ್ತಾರೆ, ಆದರೆ ಅದು ಆ ಹುದ್ದೆ ಅವರಿಗೆ ಮೀಸಲಾಗಿರಲಿ ಅನ್ನೋ. ಸೊ ಅಲ್ಲಿ ಅವರಾದರೆ ಸಾಮಾನ್ಯವಾಗಿ ಪ್ರತಿಸ್ಪರ್ಧಿ ಮಾಡ್ತಾರೆ ಅಷ್ಟೇ. ಸೊ ಅದು ಸ್ವಲ್ಪ ಸಾಮಾನ್ಯವಾಗಿ ಕನ್ವರ್ಟ್ ಆಗುತ್ತೆ. ಅದು ಯಾಕಂದರೆ ಕಡಿಮೆ ಹುದ್ದೆಗಳು ಕಾಲ್ ಮಾಡಿದಾಗ ನಿಮಗೆ ಅದು ಹಂಚಿಕೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಈ ನಿಯಮನ ಅವರು ಅಳವಡಿಸ್ಕೊಂಡಿದ್ದಾರೆ. 3ಕ್ಕಿಂತ ಕಡಿಮೆ ಹುದ್ದೆಗಳಿದ್ರೆ ಅದು SCಯಲ್ಲೇ ಸಾಮಾನ್ಯ ವರ್ಗ ಅಂತ ಪರಿಗಣನೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಹಲವಾರು ದಲಿತ ಸಂಘಟನೆಗಳ ಹೋರಾಟಗಳಾಗಿತ್ತು, ಹಲವಾರು ಬೇಡಿಕೆ ಕೂಡ ಆಗಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ರೋಸ್ಟರ್ ಪದ್ಧತಿ ಆಗಿರ್ಬೋದು ಮತ್ತು ಒಳ ಮೀಸಲಾತಿ ಕುರಿತಂತೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ನಿರ್ಧಾರಗಳ ಬಗ್ಗೆ ಇಷ್ಟೊತ್ತು ಸವಿವರವಾಗಿ ನಮಗೆ ಪ್ರಭುಸ್ವಾಮಿ ನಾಟೇಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಇದೇ ರೀತಿ ಮತ್ತೊಂದು ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ದ ಫೆಡರಲ್ ಕರ್ನಾಟಕದ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.
ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.